ಹ್ಯಾಪಿ ರಾಮನವಮಿ. ಇವತ್ತು ರಾಮನವಮಿ ವಿಶೇಷವಾಗಿ ನಾನು ಒಂದು ಹಾಡು ಹಾಡುತ್ತೀನಿ. ರಾಮಚಂದ್ರಾಯ ಜನಕರಾಜ ಮನೋಹರಾಯ ಮಾಮಕಾಭೀಷ್ಟದಾಯ ಮಹಿತ ಮಂಗಳಂ ಕೋಸಲೇಂದ್ರಾಯ ಮಂದಹಾಸದಾಸ ಪೋಷಣಾಯ ವಾಸವಾದಿ ವಿನುತ ಸದ್ರಾಯ ಮಂಗಳಂ ವಿಮಲ ರೂಪಾಯ ವಿವಿಧ ವೇದಾಂತ ವೇದ್ಯಾಯ ಸುಮುಖ ಚಿತ್ತ ಕಾಮಿತಾಯ ಶುಭ್ರ ಮಂಗಳಂ ರಾಮದಾಸಾಯ ಮೃದುಲ ಹೃದಯ ಕಮಲ ನಿವಾಸಾಯ ಸ್ವಾಮಿ ಭದ್ರಗಿರಿವರಾಯ ಸರ್ವ ಮಂಗಳಂ ನಿತ್ಯ ಮಂಗಳಂ ಮಹಿತ ಮಂಗಳಂ. ಹ್ಯಾಪಿ ರಾಮನವಮಿ. ಎಲ್ರಿಗೂ ರಾಮನವಮಿಯ ಶುಭಾಶಯಗಳು. ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಇವತ್ತು ರಾಮನವಮಿ ಅಂತ ಸ್ಪೆಷಲ್ ಆಗಿ ನಾನು ಕೋಸಂಬರಿ ಹಾಗೆ ಪಾನಕನ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಪಾನಕ ಮಾಡೋದು ಹೇಗೆ ಅಂತ ನೋಡೋಣ. ನಾನು 2 ಕಪ್ಪಷ್ಟು ಪಾನಕನ ಮಾಡ್ತಾ ಇದ್ದೀನಿ. ಸೊ ಪಾನಕ ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ನೀರು, ಬೆಲ್ಲ, ಏಲಕ್ಕಿ, ಮೆಣಸಿನಕಾಳು ಹಾಗೆ ತುಳಸಿ. ಪಾನಕನ ನೀವು ತುಂಬ ಈಸಿಯಾಗಿ ಮಾಡ್ಬೋದು. ಮೊದಲಿಗೆ ಒಂದು 2 ಕಪ್ ನೀರಿಗೆ ಒಂದು ಅರ್ಧ ಕಪ್ಪಷ್ಟು ಬೆಲ್ಲನ ಹಾಕಿ, ಬೆಲ್ಲನ ಹೆಚ್ಚು ಹಾಗೆ ಕಡಿಮೆ ಮಾಡ್ಕೋಬೋದು ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ. ನೆಕ್ಸ್ಟ್ ಒಂದು 4 ಏಲಕ್ಕಿನ ತಗೊಂಡು ನೈಸಾಗಿ ಪೌಡರ್ ಮಾಡಿ. ಈ ಸಿಪ್ಪೆನ ತೆಗೆದುಬಿಡಿ, ಪೌಡರ್ ಮಾತ್ರ ಹಾಕಿ. ನೆಕ್ಸ್ಟ್ ಮೆಣಸಿನಕಾಳು ಅಂದರೆ ಪೆಪ್ಪರ್, ಇದನ್ನು ಸಹ ನೈಸಾಗಿ ಪೌಡರ್ ಮಾಡ್ಕೋಬೇಕು. ಒಂದು 1/2 ಟೀ ಸ್ಪೂನಷ್ಟು ತಗೊಂಡಿದ್ದೀನಿ. ಓಕೆ, ಪೌಡರ್ ಮಾಡ್ಕೊಂಡಿದ್ದಾದಮೇಲೆ ಒಂದು 1/4 ಸ್ಪೂನಷ್ಟು ಹಾಕಿ ಸಾಕು. ಆಮೇಲೆ ಲಾಸ್ಟ್ಗೆ ತುಳಸಿನ ಹಾಕಿ. ಇವತ್ತು ನಾನು ಟೆಂಪಲ್ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ ಪಾನಕನ. ಇದು ತುಳಸಿ ಹಾಕೋದ್ರಿಂದ ನಿಮಗೆ ಎಕ್ಸಾಕ್ಟ್ಲಿ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಪಾನಕ, ಸೇಮ್ ಅದೇ ಟೇಸ್ಟ್ ಇರುತ್ತೆ. ಆ್ಯಂಡ್ ಟೇಸ್ಟ್ ಸಹ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಒಂದು ಸಲ ಈ ಟೆಂಪಲ್ ಸ್ಟೈಲ್ ಪಾನಕನ ಟ್ರೈ ಮಾಡಿ, ಡೆಫಿನೆಟ್ಲಿ ನಿಮಗೂ ತುಂಬಾ ಇಷ್ಟ ಆಗುತ್ತೆ. ಓಕೆ, ಈಗ ಬೆಲ್ಲ ಎಲ್ಲ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ಇವತ್ತಿನ ನಮ್ಮ ರಾಮನವಮಿ ಸ್ಪೆಷಲ್ ಪಾನಕ ರೆಡಿ ಇದೆ. ನೋಡ್ತಾ ಇದ್ರೆ ಎಕ್ಸಾಕ್ಟ್ಲಿ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಹಾಗಿದೆ ಅಲ್ವಾ? ಟೇಸ್ಟ್ ಆಮೇಲೆ ಮಾಡೋಣ. ನೆಕ್ಸ್ಟ್ ಕೋಸಂಬರಿನ ಮಾಡ್ಕೊಳ್ಳೋಣ. ಮೊದಲಿಗೆ ನಾನೊಂದು ಅರ್ಧ ಕಪ್ಪಷ್ಟು ಹೆಸರು ಬೇಳೆನ ತಗೊಂಡಿದ್ದೀನಿ. ಈಗ ಇದಕ್ಕೆ ನೀರು ಹಾಕಿ 1 ರಿಂದ 2 ಗಂಟೆಯಷ್ಟು ನೆನೆಗೆ ಬಿಡೋಣ. ಓಕೆ, ಈಗ 2 ಅವರ್ಸ್ ಆಯಿತು. ಈಗ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಒಂದು 2 ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ನೆನೆಸಿ 2 ಅವರ್ಸ್ ಆಗಿದೆ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ. ಇದರಲ್ಲಿರೋ ಎಕ್ಸ್ಟ್ರಾ ನೀರೆಲ್ಲ ತೆಗೆಯೋಕ್ಕೋಸ್ಕರ ನಾನು ಬೇರೆ ಬೌಲ್ಗೆ ಹಾಕ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಕೋಸಂಬರಿ ಮಾಡೋಕ್ಕೆ ಹಸಿಮೆಣಸಿನ್ಕಾಯಿ, ಕ್ಯಾರೆಟ್, ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಉಪ್ಪು, ಜೀರಿಗೆ, ಸಾಸಿವೆ, ಎಣ್ಣೆ ಹಾಗೆ ಇಂಗು. ಮೊದಲಿಗೆ ಹಸಿಮೆಣಸಿನ್ಕಾಯನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನಾನು ಒಂದು 3 ಹಸಿಮೆಣಸಿನ್ಕಾಯನ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು 2 ರಿಂದ 3 ಕಡ್ಡಿಯಷ್ಟು ಕರಿಬೇವನ್ನ ಕಟ್ ಮಾಡ್ಕೊಳ್ಳಿ. ಇದನ್ನು ಸಹ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಕ್ಯಾರೆಟ್ನ ಈ ಥರ ತುರಿದು ಹಾಕ್ತಾ ಇದ್ದೀನಿ.
ನೆಕ್ಸ್ಟ್ ಒಂದು ಚಿಕ್ಕ ಸೌತೆಕಾಯಿನ ತುರಿದು ಹಾಕ್ತಾ ಇದ್ದೀನಿ. ಓಕೆ, ಈಗೆಲ್ಲ ರೆಡಿ ಇದೆ. ಈಗ ನೆಕ್ಸ್ಟ್ ಎಲ್ಲವುದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟ್ಗೆ ಕ್ಯಾರೆಟ್ ಹಾಕ್ತಾ ಇದ್ದೀನಿ, ಆಮೇಲೆ ಸೌತೆಕಾಯಿ, ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಗ್ಗರಣೆಗೆ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕಿ, ಈಗ ಇದಕ್ಕೆ 1 ಸ್ಪೂನಷ್ಟು ಸಾಸಿವೆ, ಆಮೇಲೆ 1 ಸ್ಪೂನಷ್ಟು ಜೀರಿಗೆ, ನೆಕ್ಸ್ಟ್ ಕಟ್ ಮಾಡ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಕರಿಬೇವು, ಆಮೇಲೆ ಒಂದು ಸ್ವಲ್ಪ ಹಿಂಗು. ಈಗ ಒಂದ್ಸಲ ಮಿಕ್ಸ್ ಮಾಡಿ ಒಂದು 5 ಸೆಕೆಂಡ್ಸ್ ಬಿಡಿ. ಈ ಒಗ್ಗರಣೆನ ಇದಕ್ಕೆ ಹಾಕಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ. ಆ್ಯಂಡ್ ಫೈನಲಿ ಕಾಯಿ ತುರಿನ ಹಾಕ್ತಾ ಇದ್ದೀನಿ. ಕೋಸಂಬರಿಗೆ ಇದೊಂದು ಮೇನ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಹಸಿ ಕಾಯಿ ತುರಿ ಹಾಕಿದರೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಆ್ಯಂಡ್ ಫೈನಲಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರಾಮನವಮಿಯ ಸ್ಪೆಷಲ್ ಕೋಸಂಬರಿ ರೆಡಿ ಇದೆ. ಓಕೆ ದೆನ್, ರಾಮನವಮಿಯ ಸ್ಪೆಷಲ್ ಪಾನಕ ಹಾಗೆ ಕೋಸಂಬರಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಡಿಫ್ರೆಂಟ್ ರೆಸಿಪೀಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಟೇಸ್ಟಿಂಗ್ ಟೈಮ್. ಇವತ್ತು ಸ್ಪೆಷಲ್ಲಾಗಿ ನನ್ನ ಮಕ್ಕಳು ಟೇಸ್ಟ್ ಮಾಡ್ತಾರೆ. ಹಾಗೆ ಟೇಸ್ಟ್ ಹೇಗಿದೆ ಅಂತ ಅವರನ್ನೇ ಕೇಳೋಣ. ಸೂಪರ್ ಸೂಪರ್. Okay, bye. Let's meet in the next video.